ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ವಾರ್ಷಿಕ ಪರೀಕ್ಷೆಯಲ್ಲಿ SSLC ವಿಜ್ಞಾನ ವಿಷಯದಿಂದ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 100% ಆಗಿ ಬರುವಂಥ ಪ್ರಶ್ನೆಗಳನ್ನೇ ಇಟ್ಕೊಂಡು ನಾವು SSLC ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಒಂದು ಸರಣಿ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ವಿಜ್ಞಾನದಲ್ಲಿ 16 ಚಾಪ್ಟರ್ಸ್ ಇವೆ, 16 ಚಾಪ್ಟರ್ಸು. ಅದರಲ್ಲಿ ನಮ್ಮ ಪರಿಸರ ಇರ್ಬೋದು, ಶಕ್ತಿ ಆಕಾರ ಇರ್ಬೋದು, ಸುಸ್ಥಿರ ಅಂತ ಏನಿದೆ, ಈ 3 ಚಾಪ್ಟರ್ಗಳನ್ನು ಸೇರಿ 8 ಅಂಕ ಬರುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಏನು ವಿಚಾರ ಮಾಡ್ತಾರೆ ಅಂದರೆ ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳಿವೆ ಅದನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ತಾರೆ. ಸೊ ಮಾಡಬೇಕು, ಯಾಕಂದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಅದು ಕೂಡ ಇದೆ. ಆದರೆ ಈ ಭಾಳಷ್ಟು ಈಸಿಯಾಗಿರುವಂಥ ಸಬ್ಜೆಕ್ಟು ಅಥವಾ ಜನರಲ್ ಆಗಿರುವಂಥ ಪಾಠಗಳು ಇವು ನಮ್ಮ ಪರಿಸರ, ಶಕ್ತಿಯ ಆಕಾರಗಳು, ಇವೆಲ್ಲ ಏನಿದೆ ಚಾಪ್ಟರ್ಸು ಭಾಳ ಈಸಿಯಾಗಿರುವಂಥದ್ದು. ಹಾಗೂ ಪ್ರತಿಯೊಂದು ಚಾಪ್ಟರಿಂದ ಕನಿಷ್ಠ 2 ರಿಂದ 3 ಅಂಕಗಳು ಬರುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸರ್ ಕೇವಲ 2 ರಿಂದ 3 ಅಂಕಗಳು ಬರುತ್ತೆ, ಸೊ ಅದನ್ನು ಸ್ಟಡಿ ಮಾಡೋದಕ್ಕಿಂತ ನಾವು ಹೆಚ್ಚು ಅಂಕ ಬರುವಂಥ ಪಾಠವನ್ನು ಸ್ಟಡಿ ಮಾಡಬೇಕು. ಎಸ್ ಮಾಡಿ, ಆದರೆ ಈ ಒಂದು ಈಸಿಯಾಗಿರುವಂಥ ಚಾಪ್ಟರ್ಸ್ನಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೀವು ಬರೀಲೇಬೇಕಾಗತ್ತೆ. ಹಾಗೂ ಕೆಲವೊಂದು ಸಲ ಈ ಈಸಿ ಚಾಪ್ಟರ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಪರಿಸರ, ಇದರಲ್ಲಿ ಒಂದಿಷ್ಟು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಕ್ವಶನ್ಸು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಈಸಿಯಾಗಿರುವಂಥ ಚಾಪ್ಟರ್ನಲ್ಲಿ ಕೂಡ ಕಂಪ್ಲೀಟಾಗಿ ಆನ್ಸರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ನಮ್ಮ ಪರಿಸರದಲ್ಲಿ ಏನೆಲ್ಲ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ, ಸೊ ಅದನ್ನು ಇಟ್ಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು ಹಾಗೂ ಆನ್ಸರ್ಸನ್ನು ಯಾವ ರೀತಿ ಬರೀಬೇಕು. ಸೊ ಈ ವಿಡಿಯೋದಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ನಮ್ಮ ಪರಿಸರದ ಮೇಲೆ, ಅದನ್ನು ಹೊರತುಪಡಿಸಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬೇರೆ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಮ್ಮ ಪರಿಸರ ಅಂತ ಬಂದಾಗ ನಮ್ಮ ಪರಿಸರದಲ್ಲಿ 2 ಘಟಕ ಬರುತ್ತೆ. ಒಂದು ಜೈವಿಕ ಘಟಕ, ಮತ್ತೊಂದು ಅಜೈವಿಕ ಘಟಕ. ಜೈವಿಕ ಘಟಕ ಅಂದರೆ ಜೀವ ಇರುವಂಥದ್ದು, ಅದು ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಸಸ್ಯಹಾರಿ, ಮಾಂಸಾಹಾರಿ ಇರ್ಬೋದು, ಸೂಕ್ಷ್ಮಾಣು ಜೀವಿಗಳು ಇರ್ಬೋದು. ಸೊ ಇವುಗಳನ್ನು ಜೈವಿಕ ಘಟಕ ಅಂತ ಕರೆದ್ರೆ, ಇನ್ನು ಅಜೈವಿಕ ಘಟಕ ಅಂದರೆ ಅಲ್ಲಿ ಜೀವ ಇರಲ್ಲಂಥ ವಸ್ತುಗಳನ್ನು ಅಜೈವಿಕ ಘಟಕ ಅಂತೀವಿ. ಜೀವ ಇರಲ್ಲಂಥ ವಸ್ತುಗಳಂದಾಗ ನಮ್ಮೆಲ್ಲರಿಗೂ ಗೊತ್ತು, ಕಲ್ಲಿರ್ಬೋದು, ಮಣ್ಣು, ಗಾಳಿ, ಸೊ ಈ ರೀತಿಯ ವಸ್ತುಗಳನ್ನು ಅಜೈವಿಕ ಘಟಕಗಳು ಅಂತ ನಾವು ಕರಿತೀವಿ. ಸೊ ಪರಿಸರದಲ್ಲಿ ಏನಾಗುತ್ತೆ ಅಂದರೆ ಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳ ನಡುವೆ ಭಾಳಷ್ಟು ಒಂದಕ್ಕೊಂದು ಅವಲಂಬನೆಯನ್ನು ಹೊಂದಿವೆ. ಸರ್ ಹೇಗೆ ನಾವು ಮಣ್ಣಿನ ಮೇಲೆ ಅವಲಂಬನೆ ಆಗಿವೆ. ಎಕ್ಸಾಂಪಲ್ ನಾವು ಮಾನವರು. ಸೊ ಮಾನವರು ಮಣ್ಣಿನ ಮೇಲೆ ಹೇಗೆ ಅವಲಂಬನೆ ಸರ್? ಮಾನವ ಒಂದು ಜೈವಿಕ ಘಟಕ, ಮಣ್ಣು ಒಂದು ಅಜೈವಿಕ ಘಟಕ. ಹೇಗೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗ್ತೀವಿ ಅಂದರೆ ಖಂಡಿತವಾಗಿ ಕೂಡ ನಾವು ಮಣ್ಣಿನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹೇಗೆಂದರೆ ನಾವು ಸೇವಿಸುವಂಥ ಯಾವುದೇ ಒಂದು ಆಹಾರ ಇರ್ಬೋದು, ವಿಶೇಷವಾಗಿ ಸಸ್ಯಾಹಾರಗಳು ಅಂತ ಬಂದಾಗ ಆ ಸಸ್ಯಗಳು ಆ ಮಣ್ಣಿನಲ್ಲೇ ಬೆಳೀತವೆ. ಮಣ್ಣಿನಲ್ಲಿರುವಂಥ ಲವಣಾಂಶಗಳನ್ನು ಹಾಗೂ ಮಣ್ಣಿನ ಮೂಲಕ ನೀರನ್ನು ಹೀರ್ಕೊಂಡೇ ಆ ಸಸ್ಯಗಳು ಬೆಳೀತವೆ. ಆ ಸಸ್ಯಗಳನ್ನು ಸೇವಿಸಿ ನಾವು ಬದುಕ್ತೇವೆ. ಒಂದು ವೇಳೆ ಮಣ್ಣೇ ಇರದೇ ಇದ್ದರೆ ಆ ಸಸ್ಯಗಳು ಕೂಡ ಬೆಳೆಯೋದಿಲ್ಲ, ಜೊತೆಯಲ್ಲಿ ನಾವು ಕೂಡ ಬೆಳೆಯೋದಿಲ್ಲ. ಸೊ ಎಲ್ಲದಕ್ಕೂ ಮೂಲವಾಗಿ ಮಣ್ಣು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಒಂದು ಎಕ್ಸಾಂಪಲ್ಸನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇದೇ ರೀತಿ ಇಲ್ಲಿ ಆಮ್ಲಜನಕ ಇರ್ಬೋದು, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಸೂರ್ಯನ ಬೆಳಕಿರ್ಬೋದು, ಈ ರೀತಿಯ ಅಜೈವಿಕ ಘಟಕಗಳು ಮತ್ತು ಜೈವಿಕ ಘಟಕಗಳು ಪರಸ್ಪರ ಅವಲಂಬನೆಯಾಗಿವೆ. ಪರಸ್ಪರ ಅಸ್ತಿತ್ವಕ್ಕೆ ಪರಸ್ಪರ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತೇವೆ. ಸೊ ಇದು ಒಂದು ಭಾಳ ಇಂಪಾರ್ಟೆಂಟ್ ಎಕ್ಸಾಂಪಲ್ಸನ್ನು ನೋಡ್ಕೊಂಡು ಹೋಗಬೇಕು. ನಮ್ಮ ಪರಿಸರ ಅಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಅವಲಂಬನೆ ಅಂತ ನಾವು ಇಲ್ಲಿ ಹೇಳ್ತೇವೆ. ಈಗ ಕ್ಲಿಯರ್ ಆಯಿತು. ಜೈವಿಕ ಘಟಕ ಅಂದರೆ ಯಾವುದು? ಜೀವ ಇರುವಂತಹ ಒಂದು ಘಟಕಗಳನ್ನು ಜೈವಿಕ ಘಟಕ ಅಂತ ಹೇಳ್ತೇವೆ. ಜೈವಿಕ ಘಟಕಗಳನ್ನು ನಾವು ಪ್ರಮುಖವಾಗಿ 3 ಪ್ರಕಾರಗಳನ್ನಾಗಿ ಮಾಡ್ತೇವೆ. ಅದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಯಾವುದು ಅಂದರೆ, ಒಂದು ಉತ್ಪಾದಕ. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೋ ಅದನ್ನು ಉತ್ಪಾದಕ ಅಂತ ಹೇಳ್ತೇವೆ. ಈಗ ನಾವು ನಮ್ಮ ಮನೆಯಲ್ಲಿ ನಾವು ಸರ್ ಅಡುಗೆ ಮಾಡ್ತೇವೆ ಸರ್, ನಾವು ರೈಸ್ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಮುದ್ದೆ ಮಾಡ್ತೀವಿ ಅಂದರೆ ನಾವು ಉತ್ಪಾದಕ ಆಗೋದಿಲ್ಲ. ಉತ್ಪಾದಕ ಅಂದರೆ ಇಲ್ಲಿ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಬೇರಿನ ಮುಖಾಂತರ ನೀರನ್ನು ತೆಗೆದುಕೊಂಡು ಪತ್ರಹರಿತ್ತಿನ ಒಂದು ಉಪಸ್ಥಿತಿಯಲ್ಲಿ ಇಲ್ಲಿ ಏನಾಗುತ್ತೆ, ಆಹಾರವನ್ನು ಗ್ಲುಕೋಸನ್ನು ಉತ್ಪಾದನೆ ಮಾಡುತ್ತಲ್ಲ, ಅದನ್ನು ಉತ್ಪಾದಕ. ಸೊ ಇಲ್ಲಿ ಹಸಿರು ಸಸ್ಯಗಳು ಉತ್ಪಾದಕಗಳಂತ ನಾವು ಇಲ್ಲಿ ಕರಿತೇವೆ. ಸೊ ಜೈವಿಕ ಘಟಕದಲ್ಲಿ ಉತ್ಪಾದಕ ಯಾವುದು? ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವಂಥದ್ದನ್ನು ಉತ್ಪಾದಕ ಅಂತ ನಾವು ಕರಿತೀವಿ. ಎರಡನೇದು ಇಲ್ಲಿ ಭಕ್ಷಕ. ಸೊ ಉತ್ಪಾದಕಗಳ ಮೇಲೆ ಅವಲಂಬನೆಯಾಗಿ ಜೀವಿಸುವಂಥ ಜೀವಿಗಳನ್ನು ಭಕ್ಷಕ ಅಂತ ಕರಿತೀವಿ. ಉದಾಹರಣೆಗೆ ಹುಲ್ಲು ಇದೆ, ಹುಲ್ಲನ್ನು ಅವಲಂಬಿಸಿ ಜೀವಿಸುವಂಥದ್ದು ಯಾವುದು? ಇಲ್ಲಿ ಹಸು. ಸೊ ಹಸು ಏನಾಗುತ್ತೆ,
ಭಕ್ಷಕ. ಇದನ್ನು ನಾವು ಪ್ರಾಥಮಿಕ ಭಕ್ಷಕ ಅಂತ ಹೇಳ್ತೀವಿ. ಅಂದರೆ ಈ ಭಕ್ಷಕಗಳಲ್ಲಿ ಇದು ನೇರವಾಗಿ ಉತ್ಪಾದಕ ಮೇಲೆ ಅವಲಂಬನೆಯಾಗಿ ಜೀವಿಸುವಂಥದ್ದಿದೆ. ಸೊ ಇದನ್ನು ಪ್ರಾಥಮಿಕ ಭಕ್ಷಕ ಅಂತ ಹೇಳ್ತೇವೆ. ಇನ್ನು ಹಸುವಿನ ಮೇಲೆ ಅವಲಂಬನೆ ಆಗಿರುವಂಥದ್ದು ಹುಲಿ ಇದೆ. ಸೊ ಹುಲಿ ನೇರವಾಗಿ ಹುಲ್ಲನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಅದು ಏನಾಗುತ್ತೆ, ಈ ಒಂದು ಹಸುವನ್ನು ತಿಂದು ಈ ಸಸ್ಯಾಹಾರಿಗಳನ್ನು ಸೇವನೆ ಮಾಡಿ ಬದುಕುವಂಥದ್ದು. ಸೊ ಇದನ್ನು ನಾವು ದ್ವಿತೀಯ ಭಕ್ಷಕ ಅಂತ ಹೇಳ್ತೇವೆ. ಹುಲಿಯನ್ನು ಬೇಟೆ ಮಾಡುವಂಥದ್ದು ಸಿಂಹ. ಸೊ ಅದನ್ನು ನಾವು ತೃತೀಯ ಭಕ್ಷಕ ಅಂತ ನಾವು ಹೇಳ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳು ಒಂದು ತಿಳ್ಕೋಬೇಕು, ಉತ್ಪಾದಕ ಅಂತ ಬಂದಾಗ ಹಸಿರು ಸಸ್ಯಗಳು ಬರ್ತವೆ. ಪ್ರಾಥಮಿಕ ಭಕ್ಷಕ ಅಂದರೆ ಖಂಡಿತವಾಗಿ ಕೂಡ ಅವು ಸಸ್ಯಾಹಾರಿಗಳೇ ಆಗಿರ್ತವೆ. ದ್ವಿತೀಯ ಮತ್ತು ತೃತೀಯ ಭಕ್ಷಕಗಳು, ಚತುರ್ಥ ಭಕ್ಷಕಗಳು ಮಾಂಸಾಹಾರಿಗಳಾಗಿರ್ತವೆ. ಇದರಲ್ಲಿ ಒಂದಿಷ್ಟು ಜೀವಿಗಳು ಹೇಗಿರ್ತವೆ ಅಂದರೆ ಸಸ್ಯಾಹಾರಿ ಕೂಡ ಆಗಿರುತ್ತೆ, ಮಾಂಸಾಹಾರಿ ಕೂಡ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಬೆಕ್ಕು ಇದೆ. ಬೆಕ್ಕು ಹಾಲನ್ನು ಕೂಡ ಕುಡಿಯುತ್ತೆ, ಮಾಂಸವನ್ನು ಕೂಡ ತಿನ್ನುತ್ತೆ. ಅದೇ ರೀತಿ ನಾಯಿ ಕೂಡ. ಸೊ ಕೆಲವೊಂದು ಜೀವಿಗಳು ಸಸ್ಯಾಹಾರಿಯೂ ಹೌದು, ಮಾಂಸಾಹಾರಿಯೂ ಹೌದು. ಅವುಗಳನ್ನು ನಾವು ಮಿಶ್ರಹಾರಿ ಅಂತ ಕರಿತೇವೆ. ಸೊ ಮಿಶ್ರಹಾರಿ ಅಂದರೇನು, ಉದಾಹರಣೆ ಕೊಡಿ ಅಂತ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು. ಸೊ ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯ ಮತ್ತು ಚತುರ್ಥ ಭಕ್ಷಕಗಳು ಉತ್ಪಾದಕ. ಸೊ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಇದಾದಮೇಲೆ ವಿಘಟಕ ಅಂತ ಬರುತ್ತೆ. ಸೊ ಸಸ್ಯಗಳು ಸಾವನ್ನಪ್ಪಿದ್ರೆ ಅಥವಾ ಪ್ರಾಣಿಗಳು ಸಾವನ್ನಪ್ಪಿದ್ರೆ ಅವುಗಳ ದೇಹ ಕೆಲವೇ ಒಂದು ಗಂಟೆಗಳಲ್ಲಿ ಅಲ್ಲಿ ಕೊಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ವಿಘಟನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಹೇಗೆ ವಿಘಟನೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಸೂಕ್ಷ್ಮಾಣು ಜೀವಿಗಳಿಂದ, ಬ್ಯಾಕ್ಟೀರಿಯಾಗಳಿಂದ. ಸೊ ಇವುಗಳನ್ನು ನಾವು ವಿಘಟಕಗಳು ಅಂತ ಕರಿತೀವಿ. ಸೊ ವಿಘಟಕಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಬ್ಯಾಲೆನ್ಸ್ ಉಂಟು ಮಾಡಲಿಕ್ಕೆ. ಯಾಕಂದರೆ ಜೀವಿಗಳು ಸತ್ತ ಮೇಲೆ ಕೊಳಿಲೇಬೇಕು. ಕೊಳಿಲಿಲ್ಲ ಅಂದರೆ ನೋಡಿ, ಪ್ರತಿನಿತ್ಯ ಸಾಯುವಂಥ ಜೀವಿಗಳ ದೇಹವು ಹಾಗೇ ಭೂಮಿ ಮೇಲೆ ಉಳ್ಕೊಂಡ್ಬಿಟ್ರೆ ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ, ಖಂಡಿತವಾಗಿಯೂ ಕೂಡ ಇಡೀ ಭೂಮಿ ಏನಾಗುತ್ತೆ, ಸತ್ತ ಜೀವಿಗಳಿಂದ ತುಂಬ ಹೋಗಿರುತ್ತೆ. ಸೊ ವಿಘಟಕಗಳು ಆ ಜೀವಿಗಳನ್ನು ಕೊಳೆಯುವಂತ ಮಾಡಿ ಆ ಜೀವಿಗಳ ದೇಹದಲ್ಲಿರುವಂಥ ಪೋಷಕಾಂಶಗಳನ್ನು ಮತ್ತೆ ಮಣ್ಣಿನಲ್ಲಿ ವಿಲೀನ ಮಾಡುವಂತೆ ಮಾಡಿ ಆ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡ್ತದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಈ ಒಂದು ಪರಿಸರ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡುವ ಒಂದು ನಿಟ್ಟಿನಲ್ಲಿ. ಸೊ ಇದು ಒಂದಾಯಿತು. ಸೊ ಇದಾದಮೇಲೆ ನೀವೇನು ಮಾಡಬೇಕು, ಬೇರೆ ಬೇರೆ ಆಹಾರ ಸರಪಳಿಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಹುಲ್ಲುಗಾವಲಿನ ಆಹಾರ ಸರಪಳಿ. ಹುಲ್ಲುಗಾವಲು ಆಹಾರ ಸರಪಳಿ ಅಂತ ಬಂದಾಗ ಹುಲ್ಲು ಒಂದು ಉತ್ಪಾದಕ, ಅಲ್ಲಿ ಮಿಡತೆ ಏನಾಗುತ್ತೆ, ಪ್ರಾಥಮಿಕ ಭಕ್ಷಕ ಆಗುತ್ತೆ. ಕಪ್ಪೆ ದ್ವಿತೀಯ ಭಕ್ಷಕ ಆಗುತ್ತೆ. ಹಾವು ತೃತೀಯ ಭಕ್ಷಕ ಆಗುತ್ತೆ. ಮತ್ತು ಹದ್ದು ಚತುರ್ಥ ಭಕ್ಷಕ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಚಿತ್ರದಲ್ಲಿ ಬೇರೆ ಬೇರೆ ರೀತಿಯ ಆಹಾರ ಸರಪಳಿಗಳಿವೆ. ಒಂದು ಮತ್ಸ್ಯಾಗಾರದಲ್ಲಿ, ಸಮುದ್ರದಲ್ಲಿರುವಂಥ ಆಹಾರ ಸರಪಳಿ ಅಂತ ಬಂದಾಗ ಸಮುದ್ರದಲ್ಲಿರುವಂತಹ ಸಸ್ಯಗಳು, ಅದನ್ನು ಸೇರಿಸುವಂಥ ಸಸ್ಯ ಪ್ಲ್ಯಾಂಕ್ಟನ್, ಪ್ರಾಣಿ ಪ್ಲ್ಯಾಂಕ್ಟನ್ಸ್ ಇರ್ಬೋದು, ಸಣ್ಣ ಮೀನು, ದೊಡ್ಡ ಮೀನುಗಳು. ಸೊ ಬೇರೆ ಬೇರೆ ಪರಿಸರ ವ್ಯವಸ್ಥೆಯಲ್ಲಿರುವಂಥ ಆಹಾರ ಸರಪಳಿಗಳಿಗೆ ಉದಾಹರಣೆಯನ್ನು ಮಾಡಿಕೊಳ್ಳಿ, ನಿಮಗೆ ಕೇಳ್ತಾರೆ. ಸೊ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ನಲ್ಲಿ ಬರುವಂಥದ್ದು ಆಹಾರ ಜಾಲ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಫುಡ್ ವೆಬ್. ಸೊ ಆಹಾರ ಜಾಲ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಹಾರ ಸರಪಳಿಗಳು ಒಂದಕ್ಕೊಂದು ಏನಾಗುತ್ತೆ, ಸಂಪರ್ಕವನ್ನು ಹೊಂದಿರುತ್ತೆ. ಅದನ್ನು ಹೊಂದಿ ಒಂದು ಬೃಹತ್ತಾದ ಜಾಲ ಉಂಟಾಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರ 15.1ನಲ್ಲಿ ಬೇರೆ ಬೇರೆ ಆಹಾರ ಸರಪಳಿಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರ್ತವೆ. ಈ ಮುಖಾಂತರ ಏನಾಗಿರುತ್ತೆ ಅಂದರೆ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಒಂದು ದೊಡ್ಡ ಜಾಲ ಉಂಟಾಗುತ್ತೆ. ಅದನ್ನು ಆಹಾರ ಸರಪಳಿ ಅಂತ ಕರಿತೀವಿ. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡಿ, ಇದು ಆಹಾರ ಪಿರಮಿಡ್ ಅಂತ ಹೇಳ್ತೀವಿ. ಆಹಾರ ಜಾಲವನ್ನು ರೇಖಾಚಿತ್ರದ ಮುಖಾಂತರ ನಾವು ಪ್ರತಿಬಿಂಬಿಸಿದಾಗ ಉಂಟಾಗುವಂಥ ಚಿತ್ರವನ್ನು ಆಹಾರ ಪಿರಮಿಡ್ ಅಂತ ಕರಿತೀವಿ. ಅದನ್ನು ನೋಡ್ಕೋಬೇಕು. ಸೊ 15.3ನಲ್ಲಿ ಕೂಡ ಹಲವು ಆಹಾರ ಸರಪಳಿಗಳನ್ನು ಒಳಗೊಂಡಿರುವ ಆಹಾರ ಜಾಲ ಇದೆ. ಪ್ರತಿಯೊಂದು ಈ ಆಹಾರ ಜಾಲದಲ್ಲಿ ನೀವು ವರ್ಕ್ ಮಾಡಬೇಕು. ಈ ಆಹಾರ ಜಾಲ ಏನು ಕೊಟ್ಟಿದ್ದಾನೆ 15.3ಅಲ್ಲಿ, ಅದರಲ್ಲಿರುವಂಥ ಬೇರೆ ಬೇರೆ ಆಹಾರ ಸರಪಳಿಗಳನ್ನು ಒಂದೊಂದು ಬೇರೆ ಬೇರೆ ಪೇಜ್ನಲ್ಲಿ ಬರೆದಿಟ್ಕೊಂಡು ಸ್ಟಾರ್ಟ್ ಮಾಡಿ. ನೋಡಿ ಎಷ್ಟು ಬೇರೆ ಬೇರೆ ಆಹಾರ ಸರಪಳಿಗಳು ಒಂದಾಗಿವೆ. ಸೊ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ 10% ಶಕ್ತಿಯು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗುತ್ತೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಏನಂದರೆ, ಇಲ್ಲಿ ಹಸಿರು ಸಸ್ಯಗಳು ಏನು ಆಹಾರವನ್ನು ಉತ್ಪಾದನೆ ಮಾಡ್ತವಂತ ನಾವು ಹೇಳಿದ್ವಿ. ಸೂರ್ಯನಲ್ಲಿರುವಂಥ ಸೌರಶಕ್ತಿಯ ಕೇವಲ 1% ಸೌರಶಕ್ತಿಯನ್ನು ಮಾತ್ರ ಬಳಕೆ ಮಾಡಿಕೊಳ್ತವೆ. ಎಕ್ಸಾಂಪಲ್ ಕೇಳ್ತಾರೆ, ಸೌರಶಕ್ತಿಯ ಎಷ್ಟು ಪರ್ಸೆಂಟೇಜನ್ನು ಹಸಿರು ಸಸ್ಯಗಳು ಬಳಕೆ ಮಾಡ್ಕೊಳ್ತವೆ ಅಂದರೆ 1% ಅಂತ ನೀವು ಹೇಳಬೇಕು. ಆಮೇಲೆ ಈ ಒಂದು ಆಹಾರ ಸರಪಳಿಯಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋದ ಹಾಗೆ ಕೇವಲ 10% ಶಕ್ತಿ ವರ್ಗಾವಣೆ ಆಗುತ್ತೆ. ನೋಡಿ, ಹಸಿರು ಸಸ್ಯಗಳ ಹತ್ತಿರ 100% ಎನರ್ಜಿ ಇದ್ದರೆ ಅಲ್ಲಿ ಪ್ರಾಥಮಿಕ ಭಕ್ಷಕದಲ್ಲಿ 10% ಆಗುತ್ತೆ, ದ್ವಿತೀಯ ಭಕ್ಷಕದಲ್ಲಿ 1% ಆಗುತ್ತೆ, ತೃತೀಯ ಭಕ್ಷಕದಲ್ಲಿ 0.1, ಚತುರ್ಥ ಭಕ್ಷಕದಲ್ಲಿ 0.01. ಸೊ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋದ ಹಾಗೆ ಶಕ್ತಿಯ ಒಂದು ಪ್ರಮಾಣ 10% ಮಾತ್ರ ವರ್ಗಾವಣೆ ಆಗುತ್ತೆ, 90% ಲಾಸ್ ಆಗುತ್ತೆ. ಸೊ 90% ಎಲ್ಲಿ ಹೋಗುತ್ತೆ ಅಂದರೆ ಆ ಜೀವಿಗಳು
ಜೀರ್ಣಕ್ರಿಯೆ ಮಾಡುತ್ತಿರುತ್ತೆ, ರೀಪ್ರೊಡಕ್ಷನ್ಸ್ ಅಂದರೆ ಸಂತಾನೋತ್ಪತ್ತಿ ಮಾಡುವಂಥದ್ದು, ಉಸಿರಾಟ ಮಾಡುವಂಥದ್ದು, ವಿಸರ್ಜನೆ ಮಾಡುವಂಥದ್ದು, ಬೇರೆ ಬೇರೆ ಕ್ರಿಯೆಗಳಿಗೆ ಶಕ್ತಿ ಉಪಯೋಗವಾಗಿ ಅದರ ದೇಹದಲ್ಲಿ ಒಂದು ನಾವೇನು ಹೇಳ್ತೀವಿ ಪೋಷಕಾಂಶ ರೂಪದಲ್ಲಿ ಕೇವಲ 10% ಮಾತ್ರ ಇರ್ತದೆ. ಇದನ್ನು ಶಕ್ತಿಯ ವರ್ಗಾವಣೆ ಅಂತ ಹೇಳ್ತೀವಿ. ಇದು 10% ರೂಲ್ ಅಂತ ಹೇಳ್ತೀವಿ, ಭಾಳ ಇಂಪಾರ್ಟೆಂಟು. ಸೊ ಇದಾದಮೇಲೆ ನಮಗೆ ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಯಾವುದು ಅಂದರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಥವಾ ಜೈವಿಕ ಸಂವರ್ಧನೆ. ಸೊ ಇಲ್ಲಿ ಯಾವ ರೀತಿ ಶಕ್ತಿಯ ವರ್ಗಾವಣೆ ಆಗುತ್ತೆ, ಅದೇ ಜೊತೆಯಲ್ಲಿ ರಾಸಾಯನಿಕ ವಸ್ತುಗಳು ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗುವಾಗ ರಾಸಾಯನಿಕ ವಸ್ತುಗಳು ಕೂಡ ಅಲ್ಲೇನಾಗುತ್ತೆ ವರ್ಗಾವಣೆ ಆಗುತ್ತೆ. ಸೊ ಒಂದು ಹಂತದಲ್ಲಿ ಬಂದಾಗ ರಾಸಾಯನಿಕ ವಸ್ತುಗಳು ಏನಾಗುತ್ತೆ ಅಂದರೆ ಅಲ್ಲಿ ಸಂಗ್ರಹ ಆಗುತ್ತಾ ಹೋಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಒಂದು ಜೈವಿಕ ಸಂವರ್ಧನೆ ಅಂತ ನಾವು ಕರಿತೀವಿ, ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ನಾವು ಇಲ್ಲಿ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ ಯಾವ ರೀತಿ ಅಂದರೆ ರಾಸಾಯನಿಕ ವಸ್ತುಗಳು ಒಂದು ಹಂತಕ್ಕೆ ಬಂದಾಗ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು, ಭಾಳ ಸಲ ಈ ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದು. ಈಗ ಫೈನಲಿ ಈ ಚಾಪ್ಟರ್ನಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಅಂದರೆ ಓಜೋನ್ ಪದರ. ಸೊ ಓಜೋನ್ ಪದರಿನ ಒಂದು ಅಣುಸೂತ್ರ ಯಾವುದು ಅಂದರೆ O3 ಅಂತ ಹೇಳ್ತೀವಿ. ಆಮೇಲೆ ಓಜೋನ್ ಪದರಿನ ಯಾವ ರೀತಿ ಉಂಟಾಗುತ್ತೆ ಅಂತ ಒಂದು ರಾಸಾಯನಿಕ ಕ್ರಿಯೆ ಇದೆ ನೋಡಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಓಜೋನ್ ಪದರಿನ ಒಂದು ಪ್ರಾಮುಖ್ಯತೆ ಏನು ಅಂದರೆ ಸೂರ್ಯನಿಂದ ಬರುವಂಥ ನೇರಳಾತೀತ ವಿಕಿರಣಗಳಿರ್ಬೋದು, ಅಪಾಯ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆದು ಇಲ್ಲಿ ಸಾಕಷ್ಟು ಜೀವಿಗಳನ್ನು ಅಪಾಯದಿಂದ ಅದು ಪಾರು ಮಾಡ್ತದೆ. ಒಂದು ವೇಳೆ ಆ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಗೆ ಬಂದಿತ್ತು ಅಂದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತೆ, ಸಾಕಷ್ಟು ಸಸ್ಯಗಳು ಇಲ್ಲಿ ಭೂಮಿಯ ಮೇಲೆ ನಾಶ ಆಗುವಂಥದ್ದು ಇದೆ. ಸೊ ಇದಾದಮೇಲೆ ಇದು ಇತ್ತೀಚೆಗೆ 1980ರಲ್ಲಿ ಓಜೋನ್ ಪದರ ಕರಗ್ತಾ ಇದೆ, ರಂಧ್ರಗಳು ಮೂಡ್ತಾ ಇವೆ ಅಂತ ಒಂದಿಷ್ಟು ಗಮನಕ್ಕೆ ಬಂತು. ಯಾಕಂದರೆ ಅಗ್ನಿಶಾಮಕಗಳಲ್ಲಿ, ಫ್ರಿಡ್ಜ್ಗಳಲ್ಲಿ ನಾವು ಈ ಒಂದು ಕ್ಲೋರೋಫ್ಲೋರೋಕಾರ್ಬನ್ ಅಂದರೆ CFCಯನ್ನು ಭಾಳಷ್ಟು ನಾವು ಬಳಸ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಓಜೋನ್ ಪದರ ಏನಾಗ್ತಾಯಿತ್ತು, ಕುಸಿತ ಆಗ್ತಾಯಿತ್ತು, ರಂಧ್ರಗಳು ಉಂಟಾಗ್ತಾಯಿದ್ವು. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಯಿತು, 1987ರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ UNEP, ಇದು ನೋಟ್ ಮಾಡ್ಕೋಬೇಕು ಯಾವ ವರ್ಷದಲ್ಲಾಯಿತು ಅಂತ. ಸೊ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ CFCಯ ಒಂದು ಬಳಸುವ ಮಟ್ಟವನ್ನು, ಅದಕ್ಕೆ ಕಡಿವಾಣವನ್ನು ಹಾಕಲಾಯಿತು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ. ಸೊ ಇದ್ರ ಜೊತೆಯಲ್ಲಿ ಇಷ್ಟು ಸಾಕಾಗುತ್ತೆ. ಜೊತೆಯಲ್ಲಿ ಇಲ್ಲಿ ಒಂದಿಷ್ಟು ತ್ಯಾಜ್ಯ ವಸ್ತುಗಳ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಯಾವಾಗಾದರೂ ಕೇಳ್ಬೋದು. ತ್ಯಾಜ್ಯ ವಸ್ತುಗಳನ್ನು ನಾವು ಯಾವ ರೀತಿ ನಾವು ವಿಲೇವಾರಿಯನ್ನು ಮಾಡಬೇಕಾಗತ್ತೆ ಅಂತ ನಾವು ನೋಡಬೇಕು. ಆ ಒಂದು ತ್ಯಾಜ್ಯ ವಸ್ತುಗಳು ಒಂದಿಷ್ಟು ಜೈವಿಕವಾಗಿ ಕೊಳೆಯುವಂಥ ತ್ಯಾಜ್ಯ ವಸ್ತುಗಳಿದ್ದರೆ, ಕೆಲವೊಂದು ಜೈವಿಕವಾಗಿ ಕೊಳೆಯುತ್ತಾ ಇರೋದಿಲ್ಲ. ಉದಾಹರಣೆ ಪ್ಲಾಸ್ಟಿಕ್ಸ್ ಇರ್ಬೋದು, ಈ ರೀತಿ ಜೈವಿಕ ಕೊಳೆಯೋದಿಲ್ಲ. ಪ್ಲಾಸ್ಟಿಕ್ಕು, ಗಾಜು ಈ ರೀತಿಯಲ್ಲ. ಅದೇ ರೀತಿಯ ಒಂದು ತರಕಾರಿಗಳನ್ನು ಹಚ್ಚುವಾಗ ಏನು ಉಳಿತದಲ್ಲ ತ್ಯಾಜ್ಯ, ಅವುಗಳು ಸಸ್ಯ ತ್ಯಾಜ್ಯಗಳು, ಪ್ರಾಣಿ ತ್ಯಾಜ್ಯಗಳು ಕೊಳೆಯುವಂತೆ ಆಗ್ತದೆ. ಸೊ ತ್ಯಾಜ್ಯ ವಸ್ತುಗಳ ಬಗ್ಗೆ ಇಷ್ಟು ಸಾಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋ ಏನಿದೆ ಒಂದು 12ರಿಂದ 13 ನಿಮಿಷದ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿ ಕೂಡ 2ರಿಂದ 3 ಅಂಕಗಳು ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಈ ವಿಡಿಯೋ ಬಿಟ್ಟು ಬೇರೆ ಕ್ವಶನ್ಸ್ ನಿಮಗೆ ಬರೋದಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಕೊಂಡು ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ 100% ಕೇಳುವ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.